NEET 2023 ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇದನ್ನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ ಶೋ ಮಾಡ್ತೀನಿ. ಸೊ ನೀವು ಇದನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ. ಇವಾಗ ನಾನು ನನ್ನೊಂದು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನು ನೀವು ಸ್ವಲ್ಪ ಇನ್ಕಾಗ್ನಿಟೋ ಮೋಡಲ್ಲಿ ಮಾಡಿದ್ರೆ ಒಳ್ಳೆಯದು. ಅವರು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಾನಿವಾಗ ಜಸ್ಟ್ ಇದೇ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಇನ್ಕಾಗ್ನಿಟೋ ಮೋಡ್ ಆನ್ ಮಾಡದೆ. ಇಲ್ಲಿ ನೋಡಿ, ಈ ಒಂದು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಅಲ್ಲಿ ನೀಟ್ UG 2023 ರಿಜಿಸ್ಟ್ರೇಷನ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಒಂದು ಪ್ರಾಂಪ್ಟ್ ಬರುತ್ತೆ, ಅಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೈಟ್ ಸೈಡಿಗೆ ಓನ್ಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಸೈನ್ ಇನ್ ಅಂತ ಬರ್ತಾ ಇದೆ. ಸೊ ನಾವಿವಾಗ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಸೊ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ನೆನಪಿರಲಿ, ನೀವು ರಿಪೀಟರ್ಸ್ ಆಗಿದ್ರು ಕೂಡ ನ್ಯೂ ರಿಜಿಸ್ಟ್ರೇಷನ್ ಅಂತಲೇ ಕೊಡಬೇಕು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ನಿಮಗೆ ಸ್ವಲ್ಪ ಗೈಡ್ಲೈನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಅಂದರೆ ಏನು ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಇನ್ಫಾರ್ಮೇಷನ್ ಕೂಡ ಒಂದು PDF ಇರುತ್ತೆ, ಅದು ಡೌನ್ಲೋಡ್ ಆಗುತ್ತೆ. ಇನ್ನು ಪ್ರೈಸ್ ವಿಷಯಕ್ಕೆ ಬರೋದಾದರೆ ಜನರಲ್ ಕ್ಯಾಟಗರಿ ಅವರಿಗೆ 1700 ರೂಪಾಯಿ ಫೀಸ್ ಇರುತ್ತೆ. ಅದೇ ರೀತಿಯಾಗಿ OBC ಅವರಿಗೆ 1600, ಹಾಗೆ SC ST ಅಥವಾ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಥವಾ ಥರ್ಡ್ ಜೆಂಡರ್ ಅವರಿಗೆ 1000 ರೂಪಾಯಿ ಫೀಸ್ ಇರುತ್ತೆ. ಸೊ ಇನ್ನೇನಾದರೂ ನೀವು NRI ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ಆಗಿದ್ದರೆ 9500 ರೂಪೀಸ್ ಇರುತ್ತೆ. ಸೊ ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬರೋದಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದೆಲ್ಲ ಇಲ್ಲಿ ನಾನು ತೋರಿಸಿದ್ದೀನಿ. ಸೊ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ನಿಮಗೆ. ಇದರಲ್ಲಿ ಅದರ ಒಂದು ಸೈಜ್ ಏನಿದೆ ಅದು 10 KB to 20 KB ಇರಬೇಕು. ಅದು ಕಲರ್ ಇದ್ರೂ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಗಿದ್ರೂ ಆಗುತ್ತೆ. ಫೇಸ್ ಅಲ್ಲಿ ಮಾಸ್ಕ್ ಇರಬಾರ್ದು. ಅದಾದಮೇಲೆ 80% ಫೇಸ್ ಕವರ್ ಆಗಬೇಕು. ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಅದು ನೆನಪಿರಲಿ. ಫೋಟೋವಿನ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ಅದಾದಮೇಲೆ ಆ ಫೋಟೋದಲ್ಲಿ ನಿಮ್ಮ ಒಂದು ಹೆಸರು ಮತ್ತು ಯಾವತ್ತು ಫೋಟೋ ತೆಗೆದಿರೋದು ಅದರ ಒಂದು ಡೇಟ್ ಇರಬೇಕಾಗತ್ತೆ. ಓಕೆ, ಸೊ ಅದು ಕೂಡ ನೀವು ಜನವರಿ 1, 2023 ನಂತರ ತೆಗೆದಿರುವಂಥ ಒಂದು ಫೋಟೋ ಆಗಿರಬೇಕು. ಅಂದರೆ ರೀಸೆಂಟ್ ಫೋಟೋಗ್ರಾಫ್ ಅಂತ ಬರೆದಿದ್ದಾರೆ ಅವರೇ ಅಲ್ಲಿ. ಓಕೆ, ನೆಕ್ಸ್ಟ್ ಸಿಗ್ನೇಚರ್ ವಿಷಯಕ್ಕೆ ಬರೋದಾದರೆ ಸಿಗ್ನೇಚರ್ ಕೂಡ ನೋಡಿ, ಇಲ್ಲಿ 4 to 30 KB ಇರೋದ್ರಲ್ಲಿ ಇರಬೇಕು. ಸೊ ನಿಮ್ಗೇನಾದರೂ ನೀವು ತೆಗೆದಿರುವಂಥ ಫೋಟೋಸ್ ಜಾಸ್ತಿ ಇತ್ತು ಅಂತಂದರೆ ಈ ರೀತಿಯಾಗಿ ಇಮೇಜ್ ಸೈಜ್ ರೆಡ್ಯೂಸರ್ ಅಂತ ಈ ರೀತಿಯಾಗಿ ಸರ್ಚ್ ಮಾಡಿ ಹಲವಾರು ವೆಬ್ಸೈಟ್ ಬರುತ್ತೆ, ಅಲ್ಲಿಗೆ ಸೆಲೆಕ್ಟ್ ಮಾಡ್ಬೋದು. ಆವಾಗ ಅದರ ಒಂದು ಸೈಜ್ ಏನಿದೆ ಅದು ಕಮ್ಮಿ ಆಗುತ್ತೆ. ಬೇಕಾದರೆ ಇದರ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಈ ಒಂದು ವೆಬ್ಸೈಟ್ ಇದು ಕೂಡ. ಇಲ್ಲಿ ನೋಡಿ, ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು 128.51 KB ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡೋದಕ್ಕಿದೆ, ಪರ್ಸೆಂಟೇಜ್ ಹಾಗೆ ಇರಲಿ ಬಿಡಿ. ಇಲ್ಲಿ ಎಷ್ಟು ಕ್ವಾಲಿಟಿ ಬೇಕು ನಿಮಗೆ ಅಂತ. ಸೊ ಜಸ್ಟ್ 50 ಅಂತ ಸರ್ಚ್ ಮಾಡಿದೆ ನಾನು. ಇಲ್ಲಿ ನೋಡಿ, ಇಲ್ಲಿ 8.92 KBಗೆ ಡಿಕ್ರೀಸ್ ಆಗಿದೆ 128 KB ಇರುವಂಥ ಒಂದು ಇಮೇಜ್. ಇದೇ ರೀತಿಯಾಗಿ ನೀವು ನಿಮಗೆ ಇಷ್ಟ ಬಂದಂಗೆ ಡಿಕ್ರೀಸ್ ಮಾಡ್ಕೊಳ್ಬೋದು. ಏನಕ್ಕಂದರೆ ಎಲ್ಲ ಈ ಫೋಟೋಸ್ JPGಗೂ ಕೂಡ ಲಿಮಿಟ್ ಇದೆ, ಇಷ್ಟು KBಗಿಂತ ಒಳಗೆ ಇರಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಸಿಗ್ನೇಚರ್ ಕೂಡ 4 KBಯಿಂದ 30 KB ಒಳಗೆ ಇರಬೇಕು. ಸಿಗ್ನೇಚರ್ ಕರೆಕ್ಟಾಗಿ ಕಾಣ್ತಾ ಇರಬೇಕು, ಈ ರೀತಿಯಾಗಿದೆ. ಮತ್ತು JPG ಫಾರ್ಮೇಟ್ನಲ್ಲಿ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಅದು ಕೂಡ ಅಷ್ಟೇ JPG ಫಾರ್ಮೇಟ್ನಲ್ಲಿ ಇರಬೇಕು. ಅದಾದಮೇಲೆ ಅಡ್ರೆಸ್ ಪ್ರೂಫ್, ಅಲ್ಲಿ ಆಧಾರ್ ಕಾರ್ಡಿನ ಅಡ್ರೆಸ್ ಪ್ರೂಫ್ ಕೊಟ್ಟರು ಆಗುತ್ತೆ. ನೀವು ಅದರ ಒಂದು ಫೋಟೋನ ತೆಗೆದಿಟ್ಕೊಳ್ಳಿ. ಅದು ಕೂಡ 300 KBಗಿಂತ ಕಮ್ಮಿ ಇರಬೇಕು, 50 KBಗಿಂತ ಜಾಸ್ತಿ ಇರಬೇಕು. ಇಲ್ಲಿ ಕರೆಕ್ಟಾಗಿ ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಅದಾದಮೇಲೆ ಫಿಂಗರ್ಸಿನ ಒಂದು ಫಿಂಗರ್ ಪ್ರಿಂಟ್ ಬೇಕು. ಇದು SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದಿಷ್ಟು PDF ಫಾರ್ಮೆಟ್ನಲ್ಲಿ ಇರಬೇಕು. ಅದು ಬಿಟ್ಟರೆ ನಿಮ್ಮ ಒಂದು ಸಿಗ್ನೇಚರ್, ನಿಮ್ಮ ಒಂದು ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮತ್ತು ನಿಮ್ಮ 10 ಬೆರಳಿನ ಫಿಂಗರ್ ಪ್ರಿಂಟ್ ಬೇಕಾಗತ್ತೆ. ಅದು ಕೂಡ ಒಂದು JPG ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಸೊ ಇವಾಗ PDF ಕೂಡ ಅಷ್ಟೇ, ನೀವೇನಾದರೂ PDF ಸೈಜ್ ಜಾಸ್ತಿ ಇತ್ತು, ಕಮ್ಮಿ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ವೆಬ್ಸೈಟಿಗೆ ಹೋಗಿ ಕಮ್ಮಿ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ I love PDF ಅನ್ನುವಂಥ ಒಂದು ವೆಬ್ಸೈಟಿಗೆ ಹೋಗಿದ್ದೀನಿ. ಇಲ್ಲಿ ಹೋಗೋಕ್ಕೂ ನೋಡಿ, ಇಲ್ಲಿ ಈ ರೀತಿಯಾಗಿ ಎಷ್ಟು ಸೈಜ್ ಇರುತ್ತೆ. ಇಲ್ಲಿ ನಿಮಗೆ ರೆಕಮೆಂಡೆಡ್ ಕಂಪ್ರೆಷನ್, ಎಕ್ಸ್ಟ್ರೀಮ್ ಕಂಪ್ರೆಷನ್ ಅಂತ ಕೊಟ್ಟರು ಆಗುತ್ತೆ. ಅದಾದಮೇಲೆ ಕಂಪ್ರೆಸ್ PDF ಅಂತ ಕೊಡಿ. ಸೊ ಎಷ್ಟು MB ಇತ್ತು, ಎಷ್ಟು KBಗೆ ಇಳಿದಿದೆ ನೋಡಿ. ಇಲ್ಲಿ 733 KB ಇತ್ತು, 124 KBಗೆ ಇಳಿದಿದೆ. ಈ ರೀತಿಯಾಗಿ ನೀವು ಕೂಡ ಇದನ್ನು ಡಿಕ್ರೀಸ್ ಮಾಡ್ಕೊಳ್ಬಹುದು, PDFನ ಒಂದು ಫೈಲ್ ಸೈಜ್ಗಳನ್ನು ಕೂಡ. ಅಲ್ಲಿ ಡೌನ್ಲೋಡ್ ಕಂಪ್ರೆಸ್ಡ್ PDF ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಆಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡ್ಕೊಳ್ಬಹುದು.
ನೆಕ್ಸ್ಟು ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲೊಂದು ಐ ಹ್ಯಾವ್ ಡೌನ್ಲೋಡೆಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ, ಇದನ್ನೆಲ್ಲ ನೀವು ಫಿಲಪ್ ಮಾಡ್ತಾ ಬರಬೇಕು. ಸೊ ಜಸ್ಟ್ ಇಲ್ಲಿ ನಾನು ನೋಡಿ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಕೇಳ್ತಾ ಇದೆ, ಯಾರು ಎಕ್ಸಾಮ್ ಬರೀತಿದ್ದಾರೆ ಅವ್ರದ್ದು ನೇಮ್ ಹೊತ್ತಬೇಕು. ಸೊ ನಾನಿಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತೋರಿಸೋದಿಲ್ಲ, ಏನಕ್ಕಂದರೆ ನಾನೊಂದು 2 ಇಯರ್ಸ್ ಬ್ಯಾಕ್ KCET ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿದ್ದೆ. 2 ಇಯರ್ಸ್ ಆದಮೇಲೆ ಆ ಒಂದು ವೀಡಿಯೋ ಡಿಲೀಟ್ ಆಗಿತ್ತು, ಏನಕ್ಕಂದರೆ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಕಾರಣದಿಂದಾಗಿ. ಸೊ ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಹೇಳೋದಿಲ್ಲ. ಓಕೆ, ಸೊ ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮ್, ಮದರ್ ನೇಮ್, ನಿಮ್ಮದು ಡೇಟ್ ಆಫ್ ಬರ್ತ್, ಜೆಂಡರ್, ನ್ಯಾಷನಾಲಿಟಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಜಸ್ಟ್ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ಇರುತ್ತೆ, ಇದರಲ್ಲಿ ಪಾಸ್ಪೋರ್ಟು, ವೋಟರ್ ID ಕಾರ್ಡ್ ಇದೆಲ್ಲ ಕೇಳುತ್ತೆ. ಬಟ್ ನೀವೇನಾದರೂ ಆಧಾರ್ ಕಾರ್ಡ್ ಹಾಕಬೇಕು ಅಂತ ಇದ್ದರೆ ಅದರಲ್ಲಿ ನೀವು ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಎನಿ ಅದರ್ ವ್ಯಾಲಿಡ್ ಗೌರ್ಮೆಂಟ್ ಐಡೆಂಟಿಟಿ ವಿತ್ ಫೋಟೋಗ್ರಾಫ್ ಅಂತ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಆಧಾರ್ ಕಾರ್ಡ್ ಹಾಕೋರಿಗೆ ಮಾತ್ರ. ಓಕೆ, ಯೂಶ್ವಲಿ ಎಲ್ಲರೂ ಆಧಾರ್ ಕಾರ್ಡ್ ಹಾಕ್ತಾರೆ, ಇದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅಲ್ಲಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಕೇಳುತ್ತೆ ಅಲ್ವಾ, ಅದು ನೋಡಿ ಇಲ್ಲಿ ಲೋಡಿಂಗ್ ಆದಮೇಲೆ ಐಡೆಂಟಿಫಿಕೇಷನ್ ನಂಬರ್ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದನ್ನು ಒತ್ತಬೇಕಾಗತ್ತೆ. ಓಕೆ, ನೆಕ್ಸ್ಟು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್, ಇದೆಲ್ಲ ನಿಮಗೆ ಗೊತ್ತು ಹೇಗೆ ಫಿಲಪ್ ಮಾಡೋದು, ನಾನಿಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಓಕೆ, ಸೊ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತೆ ಒತ್ತಬೇಕು, ಕನ್ಫರ್ಮ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಮತ್ತೆ ಅದನ್ನು ಟೈಪ್ ಮಾಡಬೇಕು. ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ, ಅಲ್ಲಿರೋದೇ ಕೆಳಗೆ ಕಾಪಿ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು ಬೇರೆ ಟೈಪ್ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟು ಪಾಸ್ವರ್ಡ್ ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ. ಇದು ಪಾಸ್ವರ್ಡ್ ನೋಡಿ ಇಲ್ಲಿ ಕರೆಕ್ಟಾಗಿ 8ರಿಂದ 13 ಕ್ಯಾರೆಕ್ಟರ್ ಇರಬೇಕು ಅದರಲ್ಲಿ. ಅದಾದಮೇಲೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದಂದರೆ ಹಾಗಲ್ಲ, ಅಟ್ಲೀಸ್ಟ್ ಒಂದು ಇರಬೇಕು. ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಅಟ್ಲೀಸ್ಟ್ ಒಂದು ಸ್ಮಾಲ್ ಲೆಟರ್ ಇರಬೇಕು, ಅಟ್ಲೀಸ್ಟ್ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು, ಅಟ್ಲೀಸ್ಟ್ ಒಂದು ಇಷ್ಟು ಸಿಂಬಲ್ಗಳಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಸೊ ನಾನು ನಿಮಗೆ ಬೇಕಾದರೆ ಎಕ್ಸಾಂಪಲಿಗೆ ನಾನಿಲ್ಲಿ ಒಂದು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಸುಮ್ಮನೆ ನಾನು ಎಕ್ಸಾಂಪಲಿಗೆ ಒಂದು ಪಾಸ್ವರ್ಡನ್ನು ಇದು ಮಾಡ್ತೀನಿ, tech@75 ಅಂತ. ಬಟ್ ಇದು 8 ಡಿಜಿಟ್ಸ್ ಆಗಿಲ್ಲ, ಸೊ ಅದಕ್ಕೆ ಜಸ್ಟ್ tech@75 ಅಂತ ಬರೆದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಕ್ಯಾಪಿಟಲ್ ಲೆಟರು ಇದೆ, ಸ್ಮಾಲ್ ಲೆಟರು ಇದೆ, ಸಿಂಬಲ್ಲು ಇದೆ, ನ್ಯೂಮೆರಿಕಲ್ ವ್ಯಾಲ್ಯೂ ಕೂಡ ಇದೆ. ಈ ರೀತಿಯಾಗಿ ನೀವು ಏನಾದರೂ ಒಂದು ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ಆಮೇಲೆ ಆ ಒಂದು ಪಾಸ್ವರ್ಡನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಾ ಇದೆ, ಇದರಲ್ಲಿ 4 ಕ್ವಶನ್ ಇದೆ, ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗೆ ಅದಕ್ಕೆ ಆನ್ಸರ್ ಮಾಡಬೇಕು. ಸೊ ಜಸ್ಟ್ ಇಲ್ಲಿ ವಿಚ್ ಈಸ್ ದ ವೆಬ್ಸೈಟ್ ಯು ರೇರ್ಲಿ ವಿಸಿಟ್ ಅಂತಿದೆ, ಅದಕ್ಕೆ ನೀವು ಸುಮ್ಮನೆ ಏನು ಬೇಕಾದರೂ ಆನ್ಸರ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಕೆಳಗೆ ಸೆಕ್ಯೂರಿಟಿ ಪಿನ್ ಕಾಣ್ತಿದೆಯಲ್ಲ, ಅದನ್ನೇ ಎಕ್ಸಾಕ್ಟಾಗಿ ಮೇಲೆ ಒತ್ತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ರಿವ್ಯೂ ಪೇಜ್ ಬರುತ್ತೆ, ನೀವು ಅಲ್ಲಿ ಜಸ್ಟ್ ಕ್ಲೋಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್, ಏನಾದರೂ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೀವು ಎಡಿಟ್ ಕೂಡ ಮಾಡ್ಕೊಳ್ಬೋದು ಇವಾಗಲೇ, ಇಲ್ಲಾಂದರೆ ಜಸ್ಟ್ ನೀವು ಅಲ್ಲಿ ಕ್ಲೋಸ್ ಅಂತ ಕೊಡಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಟಿಕ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೀವು ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್ ಏನಿದೆ ಅದೆಲ್ಲ ಕರೆಕ್ಟ್ ಇದೆ ಅಂತ ನೀವು ಟಿಕ್ ಮಾಡ್ತಾ ಬರಬೇಕು. ಸೊ ನಿಮ್ಮ ಹೆಸರು ಕರೆಕ್ಟ್ ಇದೆ, ಜೆಂಡರ್ ಕರೆಕ್ಟ್ ಇದೆ, ಮೇಲೆ ಇರುತ್ತೆ ನೀವು ಗೊತ್ತಿರುವಂಥದ್ದು ಏನೇನು ಡೀಟೇಲ್ಸ್ ಇದೆ ಅಲ್ಲಿ ಮೇಲೆ ಶೋ ಆಗುತ್ತೆ. ಅದನ್ನು ನಾನು ಇಲ್ಲಿ ಶೋ ಮಾಡ್ತಾ ಇಲ್ಲ ನಿಮಗೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಅದಾದಮೇಲೆ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಕೊಡಬೇಕು. ಇದಾದಮೇಲೆ ಆ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಇದು ನೋಡಿ, ಇಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಇದೆ ಅದಕ್ಕೆ OTP ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಡಬೇಕು. ಮೊಬೈಲ್ ನಂಬರ್ OTP ವೆರಿಫೈ ಆದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ಇದೆ. ಅದಕ್ಕೂ ಮುಂಚೆ ಲೆಫ್ಟ್ ಸೈಡಿಗೆ ವೆರಿಫೈ ಇಮೇಲ್ ID ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಲ್ IDನ ವೆರಿಫೈ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಕೊಡೋಕೆ ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ಡ್ ಇಮೇಲ್ ID ಯಾವುದು ಅಂತ ಬರುತ್ತೆ. ಅದಾದಮೇಲೆ ಆ ಒಂದು ಇಮೇಲ್ IDಗೆ ಫಸ್ಟಿಗೆ ನೀವು ಇಲ್ಲಿ ಸೆಕ್ಯೂರಿಟಿ ಪಿನ್ ಕೆಳಗೆ ಏನು ಕಾಣ್ತಾ ಇದೆ ಅದನ್ನು ಎಕ್ಸಾಕ್ಟಾಗಿ ಒತ್ತಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಅದಾದಮೇಲೆ ನಿಮ್ಮ ಒಂದು ಇಮೇಲ್ IDಗೆ OTP ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು OTP ಬರೋದಕ್ಕೆ, ಸ್ವಲ್ಪ ತಾಳ್ಮೆ ಇರಲಿ. ಸೊ ನಮಗೂ ಒಂದು 4 to 5 ಮಿನಿಟ್ಸ್ ಆದಮೇಲೆ OTP ಬಂದಿತ್ತು. ಅದಾದಮೇಲೆ ನೀವು ಇಲ್ಲಿ ವೆರಿಫೈ ಅಂತ ಕೊಡಿ. ಅದಾದಮೇಲೆ ಗೋ ಟು ಹೋಮ್ ಅಂತ ಒಂದು ಆಪ್ಷನ್ ಬರುತ್ತೆ, ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಯುವರ್ ಇಮೇಲ್ ID ಈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಅದಾದಮೇಲೆ ಕ್ಲಿಕ್ ಹಿಯರ್ ಟು ಗೋ ಟು ಹೋಮ್ ಅಂತ ಬರ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಇನ್ಕಂಪ್ಲೀಟ್ ಇದೆ, ಇದನ್ನು ಇವಾಗ ನಾವು ಕಂಪ್ಲೀಟ್ ಮಾಡ್ತಾ ಬರಬೇಕು. ಲೆಫ್ಟ್ ಸೈಡಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಲ್ರೆಡಿ ಸಬ್ಮಿಟ್ ಮಾಡಿ ಆಗಿದೆ, ನಾವಿವಾಗ ಪರ್ಸ್ನಲ್ ಡೀಟೇಲ್ಸ್ ಹೋಗಿ ಇದನ್ನು ಸಬ್ಮಿಟ್ ಮಾಡ್ತಾ ಬರೋಣ. ಕೆಲವೊಂದು ಆಲ್ರೆಡಿ ಫಿಲ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ, ಅದನ್ನು ಫಿಲ್ ಮಾಡೋಣ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಸ್ಟೇಟ್ ಆರ್ UT ಫ್ರಮ್
ವೇರ್ 12th ಆರ್ ಈಕ್ವಲೆಂಟ್ ಪಾಸ್ಟ್ ಆರ್ ಅಪಿಯರಿಂಗ್ ಅಂತ ಬರ್ತಾ ಇದೆ. ಅಂದರೆ ನೀವು ಯಾವ ರಾಜ್ಯದವರು ಅಂತೆಲ್ಲ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಕ್ಯಾಟಗರಿ ಅಂತ ಬರುತ್ತೆ, ನಿಮ್ಮದು ಯಾವ ಕ್ಯಾಟಗರಿ, ಇಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕ್ಯಾಟಗರಿ ಇದೆ, ಸೊ ಅದರಲ್ಲಿ OBC ನಂದು ಬರುತ್ತೆ, ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಡೂ ಯು ಹ್ಯಾವ್ ಅ ಬೆಂಚ್ಮಾರ್ಕ್ ಡಿಸಬಿಲಿಟಿ, ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಆರ್ ಯು ಡಯಾಬಿಟಿಕ್ ಅಂತ ಇದೆ, ಅದಕ್ಕೂ ಕೂಡ ನೋ ಅಂತ ಕೊಡ್ತಾ ಇದ್ದೀನಿ. ನಿಮಗೆ ತಕ್ಕಂಗೆ ನೀವು ಕೊಡ್ತಾ ಬನ್ನಿ. ಪ್ಲೇಸ್ ಆಫ್ ರೆಸಿಡೆಂಟ್ ಅರ್ಬನ್ ರೂರಲ್ಲ. ಅದಾದಮೇಲೆ ಆ್ಯನ್ಯುವಲ್ ಇನ್ಕಮ್ ಅದೆಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಲಾಂಗ್ಸ್ ಟು ಮೈನಾರಿಟಿ ಎಸ್ ಆರ್ ನೋ, ಈ ರೀತಿಯಾಗಿ ಕಂಟ್ರಿ ಆಫ್ ರೆಸಿಡೆನ್ಸ್ ಇದೆ, ಅದು ಕೂಡ ಇಂಡಿಯಾ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಡೂ ಯು ಇಂಟೆಂಟ್ ಟು ವಿಯರ್ ಕಸ್ಟಮರಿ ಡ್ರೆಸ್ ಕೋಡ್ ಅಂತ ಇದೆ, ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಮೋಡ್ ಆಫ್ ಪ್ರಿಪ್ರೇಷನ್, ಸೆಲ್ಫ್ ಸ್ಟಡಿನ ಆನ್ಲೈನ್ ಕೋಚಿಂಗ್ ಏನು ಅಂತ ಇರುತ್ತೆ, ಇಲ್ಲಿ ನಾನು ಇವಾಗ ಸದ್ಯಕ್ಕೆ ಸೆಲ್ಫ್ ಸ್ಟಡಿ ಅಂತ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕೆಳಗೆ ಸೆಕ್ಯೂರಿಟಿ ಪಿನ್ ಎಕ್ಸಾಕ್ಟಾಗಿ ಟೈಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಡೂ ಯು ಹ್ಯಾವ್ ಅ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಟ್ಟು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ಅಂತ ಇದೆ, ಎಸ್ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಬಂತು, ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ 3 ಆಪ್ಷನ್ ಕೇಳುತ್ತೆ. ನೆಕ್ಸ್ಟು ಇದನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಒನ್ನು ನೀವು ಹಾಕಿರುವಂಥ ಡೀಟೇಲ್ಸ್ ಮತ್ತು ಆಧಾರಲ್ಲಿ ಸೇಮ್ ಇದ್ದರೆ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿ. ನೀವು ಕೊಟ್ಟಿರೋ ಡೀಟೇಲ್ಸ್ ಮತ್ತು ಆಧಾರಲ್ಲಿ ಸೇಮ್ ಇಲ್ಲ ಅಂತಂದರೆ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೀವು ಆಧಾರ್ ನಂಬರ್ನ ಶೇರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಥರ್ಡ್ ಒನ್ನ ಸೆಲೆಕ್ಟ್ ಮಾಡಿ. ಸೊ ನಂದು ಇವಾಗ ಆಧಾರ್ನಲ್ಲಿರೋ ಡೀಟೇಲ್ಸು ನಾನು ಎಂಟರ್ ಮಾಡಿರೋ ಡೀಟೇಲ್ಸ್ ಕರೆಕ್ಟ್ ಇದೆ, ಅದಕ್ಕೆ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಆಧಾರ್ ನಂಬರ್ ಒತ್ತೋದಕ್ಕೆ ಕೇಳ್ತಾ ಇದೆ. ಅದಾದಮೇಲೆ ಆಧಾರ್ ನಂಬರ್ ಒತ್ತಿ ಆದಮೇಲೆ ಐ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಸೆಕ್ಯೂರಿಟಿ ಪಿನ್ ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಈ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟಿಗೆ ಕ್ವಶನ್ ಪೇಪರ್ ಮೀಡಿಯಮ್ ಅಂತ ಆಪ್ಷನ್ ಇದೆ. ಸೊ ನನಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕ್ವಶನ್ ಪೇಪರ್ ಬೇಕು, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸಾಮ್ ಸಿಟಿ ಚಾಯ್ಸ್ ಕೇಳ್ತಾ ಇದೆ, ಎಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ. ಫಸ್ಟಿಗೆ ನಾನು ಕರ್ನಾಟಕದಲ್ಲಿರೋದ್ರಿಂದ ಕರ್ನಾಟಕ ಅಂತಲೇ ಸ್ಟೇಟ್ ಕೊಡ್ತೀನಿ. ನೆಕ್ಸ್ಟು ಪ್ಲೇಸಸ್ಸಿಗೆ ಬರೋದಾದರೆ ಫಸ್ಟ್ ಪ್ಲೇಸ್ ನಾನು ಶಿವಮೊಗ್ಗ ಅಂತ ಕೊಡ್ತೀನಿ. ನಿಮಗೆ ಯಾವುದು ಹತ್ತಿರ ಇರುತ್ತೆ ನಿಮ್ಮೊಂದು ಮನೆಗೆ ಅದನ್ನು ನೀವಿಲ್ಲಿ ಕೊಟ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಚಾಯ್ಸ್ ಕೂಡ ಅದಕ್ಕೆ ಹತ್ತಿರ ಇರುವಂಥದ್ದೇ ಯಾವುದಾದ್ರೂ ಒಂದು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಉಡುಪಿ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು, ಉಡುಪಿ ಆರ್ ಮಣಿಪಾಲ್ ಅಂತ ಇದೆ. ಸೊ ನೆಕ್ಸ್ಟು ಗಾರ್ಡಿಯನ್ಸ್ ಆಕ್ಯುಪೇಷನ್, ತಂದೆದ್ದು ಇದ್ರಲ್ಲಿ ಬರಿಬೇಕಿಲ್ಲಿ, ತಂದೆಯ ಆಕ್ಯುಪೇಷನ್ನು. ಅದಾದಮೇಲೆ ತಂದೆ ಆಕ್ಯುಪೇಷನ್ ಆದಮೇಲೆ ತಂದೆ ಏನು ಓದಿದ್ದಾರೆ, ಹೈಯೆಸ್ಟ್ ಕ್ವಾಲಿಫಿಕೇಷನ್. ಅದಾದಮೇಲೆ ತಾಯಿಯ ಆಕ್ಯುಪೇಷನ್ನು, ತಾಯಿ ಏನು ಓದಿದ್ದಾರೆ. ಅದಾದಮೇಲೆ ಸೆಕ್ಯೂರಿಟಿ ಪೆನ್ ಎಕ್ಸಾಕ್ಟಾಗಿ ಅದನ್ನೇ ಟೈಪ್ ಮಾಡಿ ಮತ್ತು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಒತ್ತೋದಕ್ಕೆ ಇದೆ. ಇಲ್ಲಿ ನೋಡಿ, ಇಲ್ಲಿ 10th ಅದರದ್ದು ನೀವು ಇಲ್ಲಿ ಪಾಸ್ ಸ್ಟೇಟಸನ್ನು ಹಾಕಬೇಕು. ಸೊ ಇಲ್ಲಿ SSLC ಇದು ನೆನಪಿರಲಿ, ಪಾಸ್ಡ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಯಾವ ವರ್ಷ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅಂತ. ನೆಕ್ಸ್ಟು ಪ್ಲೇಸ್ ಆಫ್ ಸ್ಕೂಲಿಂಗ್, ರೂರಲ್ಲ ಅರ್ಬನ್ನ ಬರುತ್ತೆ ನಿಮ್ಮ ಒಂದು ಸ್ಕೂಲು. ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತಲೂ ಬರ್ತಾ ಇದೆ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರೋಲ್ಲಿ ಒಂದೇ ಆಪ್ಷನ್ ಇರುತ್ತೆ, 10th ಆರ್ ಈಕ್ವಿವೆಲೆಂಟ್, ಅದನ್ನು ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ಸ್ಕೂಲ್ ಯಾವುದು, ಗೌರ್ಮೆಂಟಾ, ಪ್ರೈವೇಟ್, ಅನ್ಏಡೆಡಾ, ಇದು ನಿಮ್ಮದು ಗೊತ್ತಿರುತ್ತೆ, ನಿಮ್ಮ ಸ್ಕೂಲ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 10th ನೆನಪಿರಲಿ ಇದು. ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ಕರ್ನಾಟಕ. ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಎಲ್ಲಿ ಅದು, ಅಲ್ಲಿ ನಿಮ್ಮದು ಸ್ಕೂಲಿನ ಡಿಸ್ಟ್ರಿಕ್ಟು ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸ್ಕೂಲ್ ಬೋರ್ಡ್ ಅಂತ ಇದೆ, ಅದು ಯಾವುದನ್ನು ಸೆಲೆಕ್ಟ್ ಮಾಡಿ. ರಿಸಲ್ಟ್ ಮೋಡ್ ಪರ್ಸೆಂಟೇಜ್ ಇರುತ್ತೆ ಎಲ್ಲರದ್ದು, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟು, ಆಬ್ಟೈನ್ಡ್ ಮಾರ್ಕ್ಸ್ ಎಷ್ಟು ಅಂತ ಬರುತ್ತೆ. ಅಂದರೆ 625ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂತ ಬರೀರಿ. ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಬರುತ್ತೆ. ಅದಾದಮೇಲೆ ನಿಮ್ಮೊಂದು 10th ರೋಲ್ ನಂಬರ್ನ ಒತ್ತಬೇಕು. ಅದೇ ರೀತಿಯಾಗಿ ನಿಮ್ಮ ಸ್ಕೂಲ್ ಮತ್ತು ಕಾಲೇಜಿನ ಅಡ್ರೆಸ್ ಹಾಗೆ ಅದರ ಒಂದು ಪಿನ್ ಕೋಡನ್ನು ಒತ್ತೋದಕ್ಕೆ ಕೇಳುತ್ತೆ, ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ 11th ಕ್ಲಾಸಿಗೂ ಇದು ಮಾಡಬೇಕು. ಹಾಗೆ 12th ಸ್ವಲ್ಪ ಇಂಪಾರ್ಟೆಂಟ್, ಅದಕ್ಕೆ ಇದನ್ನು ನಾನು ಇಲ್ಲಿ ಹೇಳ್ತಿದ್ದೆ. ಮೋಸ್ಟ್ ಆಫ್ ದ ಪೀಪಲ್ ಅಪಿಯರಿಂಗ್ ಆಗಿರೋದ್ರಿಂದ ನಾವಲ್ಲಿ ಪಾಸ್ ಸ್ಟೇಟಸ್ ಅಂತೇನಿದೆ ಅದು ಅಪಿಯರಿಂಗ್ ಅಂತ ಕೊಡ್ತೀವಿ. ಆವಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಇಯರ್ ಆಫ್ ಪಾಸಿಂಗ್ 2023 ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಕೋಡ್ ಕೇಳುತ್ತೆ ನೋಡಿ, ಇಲ್ಲಿ ನಾನಿವಾಗ 2023 ಬಂತ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದು ಇಲ್ಲಿ ಕೋಡ್ ಕೇಳುತ್ತೆ, ಅದು ಆಟೋಮೆಟಿಕ್ಕಾಗಿ ಕೋಡ್ 1 ಅಂತ ಒಂದೇ ಆಪ್ಷನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟು ನೋಡಿ, ಇಲ್ಲಿ ಪ್ಲೇಸ್ ಆಫ್ ಸ್ಕೂಲಿಂಗ್ ಅರ್ಬನ್ ರೂರಲ್ ಅದೆಲ್ಲ ಸೇಮ್ ಇರುತ್ತೆ. ಬಟ್ ಅದೇ ರೀತಿಯಾಗಿ ನೀವೇನಾದರೂ ಆಲ್ರೆಡಿ ಪಾಸ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಪಾಸ್ಡ್ ಅಂತ ಕೊಡೋಕ್ಕೂ ಯಾವ ವರ್ಷ ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ಬರಿಬೇಕಾಗತ್ತೆ ನೀವು 12th ಸ್ಟ್ಯಾಂಡರ್ಡನ್ನು. ಅದಾದಮೇಲೆ ಇಲ್ಲಿ ಕೋಡ್ ಅಂತ ಏನಿದೆ ಇದರಲ್ಲಿ 2ರಿಂದ 7 ತನಕ ಆಪ್ಷನ್ ಬರುತ್ತೆ. ಸೊ ನೀವೇನಾದರೂ ಕರ್ನಾಟಕದಲ್ಲಿ ಓದಿದ್ದು, ಏನಾದರೂ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಏನಿದೆ, ಪ್ರೀ ಯೂನಿವರ್ಸಿಟಿ ಬೋರ್ಡ್, ಅದರಲ್ಲಿ ಏನಾದರೂ ಇದ್ದು ಪಾಸ್ಟ್ ಕ್ಯಾಂಡಿಡೇಟ್ ಅಥವಾ ರಿಪೀಟರ್ಸ್ ಆಗಿದ್ದರೆ ಕೋಡ್ 3 ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದರೆ
ನೀವೇನಾದರೂ ICSE ಅಥವಾ CBSE ಆಗಿದ್ದರೆ ಕೋಡ್ 2ನ ಸೆಲೆಕ್ಟ್ ಮಾಡಿ. ಸೊ ಇನ್ನೂ ಕನ್ಫರ್ಮೇಷನಿಗೆ ಒಮ್ಮೆ ಬೇಕಾದ್ರೆ ನೋಡ್ಕೊಳ್ಳಿ ನೀವು, ಇನ್ನೂ ಬೇಕಾದರೆ ಬೇರೆ ಕೋಡ್ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಅದಾದಮೇಲೆ ಈ ರೀತಿಯಾಗಿ ನಾವು ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಮಾರ್ಕ್ಸು ಎಷ್ಟು ತೆಗೆದಿದ್ದೀವಿ ಅದನ್ನೆಲ್ಲ ಬರೆಯೋದಕ್ಕೆ ಕೇಳುತ್ತೆ. ಎಕ್ಸಾಕ್ಟಾಗಿ ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನೇನಿದೆ ಅದನ್ನೆಲ್ಲ ಟೈಪ್ ಮಾಡಿಟ್ಟಿದ್ದೀನಿ ನಾನು. ಅದಾದಮೇಲೆ ಎಕ್ಸಾಕ್ಟಾಗಿ ಕ್ಯಾಪ್ಚಾ ಕೋಡನ್ನು ಸೆಲೆಕ್ಟ್ ಮಾಡಿ ಕರೆಕ್ಟಾಗಿ ಟೈಪ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋದು ಅಂತಂದರೆ ನೀವು ಟ್ವಿನ್ನ ಅಂತ ಕೇಳ್ತಿದ್ದೆ, ನೋ ಅಂತ ಕೊಡಿ. ಅದಾದಮೇಲೆ ಡಿಡ್ ಯು ಎವರ್ ಅಪಿಯರ್ ಇನ್ ನೀಟ್, ಎಷ್ಟು ಸತಿ ಅಟೆಂಪ್ಟ್ ಮಾಡಿದ್ದೀರಾ, ಓಕೆ 2. ಅದಾದಮೇಲೆ ಪ್ಲೇಸ್ ಆಫ್ ಬರ್ತ್ ಇಂಡಿಯಾ, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಎಕ್ಸಾಕ್ಟಾಗಿ ಸೆಕ್ಯೂರಿಟಿ ಪಿನ್ ಒತ್ತಿ ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಂಟ್ರಿ ಕೋಡ್ ಕೇಳ್ತಾ ಇದೆ ಎಕ್ಸಾಕ್ಟಾಗಿ. ಇದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ನೀವು ಕೊಡಬೇಕಾಗತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಕೊಡೋದು ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಯಾವುದು ಮೊಬೈಲ್ ನಂಬರ್ ಕೊಡಿ, ಇಮೇಲ್ ಅಡ್ರೆಸ್ ಕೊಡಿ, ಆಮೇಲೆ ಅದಕ್ಕೆ OTP ಬರುತ್ತೆ. ಪೇರೆಂಟ್ಸ್ದಕ್ಕೆ ಇಮೇಲ್ ಅಡ್ರೆಸ್ಗೂ ಮತ್ತು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಮಾಡಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೋಡಿ ನಾನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆನಪಿರಲಿ ಎಲ್ಲದೂ ಕೂಡ JPG ಫಾರ್ಮೆಟ್ನಲ್ಲಿ ಇರಬೇಕು. ಇಲ್ಲಿ ನೋಡಿ ಒಂದನ್ನು ಸೆಲೆಕ್ಟ್ ಮಾಡಿ, ಚೂಸ್ ಫೈಲ್ ಅಂತ ಬರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಎಲ್ಲಿದೆ ಅದನ್ನು ಫೈಲ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಇದೇ ರೀತಿಯಾಗಿ 10 ಬೆರಳಿನ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನೀವು ಬೇರೆ ಎಲ್ಲ ಇದಕ್ಕೂ ಮಾಡಬೇಕಾಗತ್ತೆ. ಸೊ ನೆನಪಿರಲಿ JPG ಫಾರ್ಮೆಟ್ನಲ್ಲಿ ಇರಬೇಕು, JPEG ಫಾರ್ಮೆಟ್ನಲ್ಲಿ ಇದ್ದರೆ ಆಗೋದಿಲ್ಲ. ಹಾಗೆ ಅವರು ಸೈಜ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ, ಆ ಸೈಜ್ ಒಳಗಷ್ಟೇ ಇರಬೇಕು ನೀವು ಅಪ್ಲೋಡ್ ಮಾಡ್ತಿರುವಂಥ ಫೋಟೋಸು. ಇವಾಗ ನಾನು ಅಪ್ಲೋಡ್ ಎಲ್ಲ ಮಾಡಿ ಆದಮೇಲೆ ನಿಮಗೆ ಶೋ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ರಿವ್ಯೂ ಪೇಜ್ ಅಂತ ಬರುತ್ತೆ. ಸೊ ನಾವು ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದನ್ನು ರಿವ್ಯೂ ಮಾಡಬೇಕು. ಸೊ ಅದಾದಮೇಲೆ ಲಾಸ್ಟಿಗೆ ಹೋಗಿ ಸಬ್ಮಿಟ್ ಮಾಡಬೇಕು, ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ನೀವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಲ್ಲಿ ಬರುತ್ತೆ, ಕರೆಕ್ಟಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ಲಾಸ್ಟಿಗೆ ಫೈನಲ್ ಸಬ್ಮಿಟ್ ಅಂತ ಕೊಡಿ. ಆವಾಗ ಕೇಳ್ದಂಗೆ ನೀವು ಎಲ್ಲದನ್ನು ಟಿಕ್ ಮಾಡೋದಕ್ಕೆ ಕೇಳುತ್ತೆ, ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಂತ. ಅದನ್ನು ಟಿಕ್ ಮಾಡಿ ಆದಮೇಲೆ ಐ ಅಗ್ರಿಗೆ ಕೊಟ್ಟು ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ ಕೊಡಿ. ಅದಾದಮೇಲೆ ಎಸ್ ನೋ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಫೀಸ್ ಪೇಮೆಂಟ್ ಮಾತ್ರ ಬಾಕಿ ಇರುತ್ತೆ. ಇದು ನೋಡಿ, ಇಲ್ಲಿ ಪೇ ಎಕ್ಸಾಮಿನೇಷನ್ ಫೀಸ್. ಸೊ ನಾನು OBC ಆಗಿರೋದ್ರಿಂದ 1600 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇದೆ. ಪೇ ಎಕ್ಸಾಮಿನೇಷನ್ ಫೀಸ್ ಆಫ್ 1600 ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನಾನಿಲ್ಲಿ ನೋಡ್ದಂಗೆ ಇಲ್ಲಿ ನೋಡಿ, ಇಲ್ಲಿ 3-4 ಆಪ್ಷನ್ ಇದೆ. ಇದರಲ್ಲಿ ನಾನು ನೋಡ್ದಂಗೆ SBI ಮಾಪ್ಸ್ ನಾನು ಟ್ರೈ ಮಾಡಿದೆ. ಓಕೆ, ಸೊ ಅದೇನೋ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಆಮೇಲೆ UPIಯಿಂದ ಮಾಡ್ತಿರೋದ್ರಿಂದ ICICI ಅಂತ ಕೊಟ್ಟೆ. ಸೊ ಅದಕ್ಕೆ ಹೋಗಿ ನೋಡೋಣ. ICICI ಅಂತ ಕೊಟ್ಟಾಗ ಈ ರೀತಿಯಾಗಿ ಆಪ್ಷನ್ ಕೇಳುತ್ತೆ. ನಮಗೆ UPI ಮೂಲಕ ಪೇ ಮಾಡೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಮೇಲೆ 3ನೇ ಆಪ್ಷನ್ UPI, ಅದರಲ್ಲಿ ಯಾವ ಆ್ಯಪ್ ಅಂತ ಕೇಳ್ತಾ ಇದೆ. ನಾನು ಜಸ್ಟ್ ಇಲ್ಲಿ ಫೋನ್ಪೇ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮೊಂದು UPI ಅಡ್ರೆಸ್ನ ನೀವು ಇಲ್ಲಿ ಟೈಪ್ ಮಾಡಬೇಕು. ಅದಾದಮೇಲೆ ವೆರಿಫೈ ಅನ್ನು ಕ್ಲಿಕ್ ಮಾಡಿ, ಅದಾದಮೇಲೆ ವೆರಿಫೈ ಆಗುತ್ತೆ ಅದು. ಅದಾದಮೇಲೆ ಪೇ ನೌ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ಪೇಲಿ ನೀವು ಹೋಗಿ ಪೇಮೆಂಟ್ ಮಾಡ್ಬೋದು. ಅದಾದಮೇಲೆ ಈ ರೀತಿಯಾಗಿ ಪೇಮೆಂಟ್ ಮಾಡಿ ಆದಮೇಲೆ ಕ್ಲಿಕ್ ಹಿಯರ್ ಅಂತ ಬರ್ತಿದೆ. ಇಲ್ಲಿ ನೋಡಿ, ಇಲ್ಲಿ ನೀವು ಆಲ್ರೆಡಿ ಪೇಮೆಂಟ್ ಮಾಡಿದರೆ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಫೇಲ್ಡ್ ಅಂತ ಬಂತು ನನಗೆ. ಬಟ್ ಏನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕ್ಲಿಕ್ ಹಿಯರ್ ಟು ಗೋ ಹೋಮ್ ಅಂತ ಕೊಡಿ. ಅದಾದಮೇಲೆ ನೀವು ಮತ್ತೆ ನೀಟಿಗೆ ಲಾಗಿನ್ ಆಗಿ ನಿಮ್ಮ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಅಲ್ಲಿ ಆಗಿರುತ್ತೆ ಡೌನ್ಲೋಡು. ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕರೆಕ್ಟಾಗಿ ನಾನು ಮತ್ತೆ ಲಾಗಿನ್ ಆದಾಗ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಬರ್ತಾ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋಕ್ಕೂ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ಕನ್ಫರ್ಮೇಷನ್ ಪೇಜ್ ಅದು ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ಇಮೇಲ್ ಕನ್ಫರ್ಮೇಷನ್ ಅಂತ ಪೇಜ್ ಕೊಟ್ಟರೆ ನಿಮ್ಮ ಒಂದು ಇಮೇಲಿಗೆ ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ದಲ್ಲಿ ಯಾರಾದರೂ ನೀಟ್ ಎಕ್ಸಾಮ್ ಬರೀತಿದ್ದಾರೆ ಅಂತಂದರೆ ಅವರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಇದನ್ನು ಅವರಿಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.